ಎಲ್ಲರಿಗೂ ನಮಸ್ಕಾರ. ಹೇಗಿದ್ದಾರೆ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7-5 ನಿಮಿಷ ಇದೆ, ಅದು ತೊಂದರೆ ಇಲ್ಲ. ರಜೆ ಇರೋದರಿಂದ ಏನು ಪ್ರಾಬ್ಲಮ್ ಇಲ್ಲ. ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೇನೆ, ಹಾಗೆ ಅನ್ನ ರಸಮ್ ಕೂಡ ಮಾಡ್ಕೊಳ್ತೇನೆ. ಯಾಕಂದರೆ ಮತ್ತೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಮಕ್ಕಳು ಕೂಡ ಅಷ್ಟು ಇಷ್ಟಪಡಲ್ಲ ಉಪ್ಪಿಟ್ಟನ್ನು. ಹಾಗಾಗಿ ಇದು ಆಪ್ಷನ್ ಆಗಿರಲಿ ಅಂಥೇಳಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಥರನೇ ನಮಗೂ ಕೂಡ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ, ಹಾಗಾಗಿ ಶಾಸ್ತ್ರಕ್ಕೋಸ್ಕರ ಮಾತ್ರ ನಾವು ಉಪ್ಪಿಟ್ಟನ್ನು ಮಾಡ್ತೇವೆ. ಏನಾದರೂ ಒಂದು ಬೆಳಗ್ಗೆ ಎದ್ದು ಒಂದು ಬ್ರೇಕ್ಫಾಸ್ಟ್ ಅಂತ ಆಗಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ, ನಿಮಗೆ ನೋಡುವಾಗ ಗೊತ್ತಾಗಿರ್ಬೋದು. ಇಲ್ಲಿ ನಾವು ಎಣ್ಣೆ ಮಾಡೋದಕ್ಕೆ ಕೊಬ್ಬರಿನ ಒಣಗಿಸ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಬಿಸಿಲೆಲ್ಲ ತುಂಬ ಚೆನ್ನಾಗಿದೆ ಈಗ, ಹಾಗಾಗಿ ಈಗ ಮಾಡ್ಕೊಳ್ಳುವ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಹಾಗೆ ನಾನು ಕೂಡ ಜಾಯ್ನ್ ಆದೆ ಇವ್ರ ಜೊತೆಗೆ. ಇಲ್ಲಿ ಮೊದಲಿಗೆ ಒಣಗಿರುವ ಕಾಯಿದು ಸಿಪ್ಪೆ ಎಲ್ಲ ತೆಗೆದು ತಂದಿದ್ದಾರೆ. ಅದನ್ನು ನಾವೀಗ ಇಲ್ಲಿ ಒಡೆದು ಅದರೊಳಗಿರುವಂಥ ಕೊಬ್ಬರಿಯನ್ನು ಬೇರೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ ಆದರೂ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮುಂದಕ್ಕೆ ಏನು ಮಾಡೋದು ಅಂಥೇಳಿ ನೋಡುವ ಬನ್ನಿ. ನಾವಿಲ್ಲಿ ಸಿಪ್ಪೆ ಕೂಡ ತೆಗೆದಾಯಿತು, ಹಾಗೆ ಅದರೊಳಗಿರೋ ಕೊಬ್ಬರಿ ಕೂಡ ನಾವು ಬೇರೆ ಮಾಡಿ ಆಯಿತು. ಇದನ್ನು ನೆಕ್ಸ್ಟ್ ನಾವೇನು ಮಾಡೋದಂದರೆ, ನೀವು ನೋಡ್ತಾ ಇರ್ಬೋದು, ನಾವು ಕಟ್ ಮಾಡಿ ಅದನ್ನು ಒಣಗಿಸುವಂಥದ್ದು. ಕಟ್ ಮಾಡೋದಂದರೆ ಒಂದು ಕೊಬ್ಬರಿ ಇರುತ್ತಲ್ವ, ಅದನ್ನು ನಾವು 4 ಪೀಸ್ ಮಾಡಬೇಕು. ಸಣ್ಣದಾಗಿ ಪೀಸ್ ಮಾಡಿಕೊಂಡಷ್ಟು ಬೇಗ ಒಣಗ್ತದೆ ಅದು. ಹಾಗಾಗಿ ಇದನ್ನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಹಾಗೆ ಇದನ್ನು ನಾವು 15 ದಿನ ಆದಮೇಲೆ ಎಣ್ಣೆ ಮಾಡಿಸ್ಕೊಂಡು ಬರ್ತೇವೆ. ಈಗ ಅಡುಗೆ ಆಗಬೇಕು ಅವರಿಗೆ, ಕೆಲಸದವರಿಗೆ. ಹಾಗೆ ಇಲ್ಲಿ ಮೀನು ತಗೊಳ್ಳಿಕ್ಕೆ ಹೇಳಿದ್ದೇನೆ ಅಂಗಡಿಯಲ್ಲಿ. ಅವರು ಮೀನು ತಗೊಂಡು ಇಟ್ಕೊಂಡಿದ್ದಾರೆ. ಈಗ ಹಸ್ಬೆಂಡ್ ಹೋದರು ತರಲಿಕ್ಕೆ. ಈಗ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅನ್ನ ಬೇಯ್ತಾ ಇದೆ. ಇದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಬಂಗಡೆ ಮೀನು ಮತ್ತು ಕೊಡವೈ ಮೀನು ತಂದಿದ್ದಾರೆ, ಹಾಗೆ ನಾನು ಬಂಗಡೆ ಫ್ರೈ ಮಾಡ್ತೇನೆ, ಕೊಡವೈ ಮೀನು ಸಾರು ಮಾಡ್ತೇನೆ. ಇದು ನಮ್ಮ ಇಲ್ಲೇ ಲೈನಲ್ಲಿ ಬರೋದ್ರಿಂದ ನಾವೇ ರೆಡಿ ಮಾಡಿಕೊಳ್ಬೇಕು. ಅಂಗಡಿಯಿಂದ ತರೋದಾದರೆ ಕ್ಲೀನ್ ಮಾಡಿ ಕೊಡ್ತಾರೆ. ಈಗ ಎಲ್ಲ ಸರಿ ಮಾಡ್ಕೊಂಡು ಬಂದೆ. ಕೊಡವೈ ಮೀನು ಸಾರು ರೆಡಿ ಆಗ್ತಾ ಉಂಟು. ಇನ್ನು ಮೀನು ಹಾಕಬೇಕು ಇದಕ್ಕೆ. ನಾವಿದಕ್ಕೆ ಕೊಡವೈ ಮೀನು ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಿ ಮೀನಿಗೆ ನನಗೆ ಕಮೆಂಟ್ ಮಾಡಿ. ಹಾಗೆ ಬಿಸಿ ಬಿಸಿ ಸಾರು ರೆಡಿ ಆಗ್ತಾ ಉಂಟು. ಊಟ ಎಲ್ಲ ಆದಮೇಲೆ ಈಗ ಮತ್ತೆ ನಾನಿಲ್ಲಿ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಒಬ್ಬರು ಅಣ್ಣ ಇದ್ದರು, ಅವರು ಕೆಲಸ ಇತ್ತು ಅಂಥೇಳಿ, ಅರ್ಜೆಂಟ್ ಕೆಲಸ ಇದೆ ಅಂಥೇಳಿ ಬೇರೆ ಕಡೆ ಕೆಲಸಕ್ಕೆ ಕಳಿಸಿದ್ರು ಅವ್ರನ್ನ. ಹಾಗಾಗಿ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇಲ್ಲೀಗ ಅದು ನೀವು ನೋಡ್ಬೋದು, ಇಲ್ಲಿ ಇದು ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಬರಲಿಲ್ಲ. ಅದದ್ದು ಅಂದರೆ ಗೆರಟೆ ಅಂತ ಹೇಳ್ತೇವಲ್ವ, ಅದು ತೆಗಿಲಿಕ್ಕಾಗಲಿಲ್ಲ. ಹಾಗಾಗಿ ಅದನ್ನು ಸಪ್ರೇಟಾಗಿ ಒಣಗಿಸ್ಕೊಳ್ತೇವೆ. ಹಾಗೆ ಒಣಗಿ ಆದಮೇಲೆ ಅದು ಬಿಡ್ತದೆ, ತನ್ನಷ್ಟಕ್ಕೆ ಬಿಟ್ಕೊಳ್ತದೆ. ಆಗ ಅದನ್ನು ತೆಗೆಯುವಂಥದ್ದು. ಅಷ್ಟರಲ್ಲಿ ನಾನು ಇದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತೇನೆ. ಎಲ್ಲ ಆಗೋದು ಕಷ್ಟ ನನಗೆ ಇವತ್ತು, ಆದಷ್ಟು ಮಾಡ್ಕೊಳ್ತೇನೆ. ಹಾಗೆ ನಾವು ಆದಷ್ಟು ಅದನ್ನು ಮೇಲ್ಮುಖವಾಗಿ ಇಟ್ಟು ಒಣಗಿಸ್ಕೊಳ್ಬೇಕು ಒಂದು 3 ದಿನಕ್ಕೆ. ಆಮೇಲೆ ಬೇಕಾದರೆ ನೀವು ಸುಮ್ಮನೆ ಬಿಟ್ಟರು ಸಾಕಾಗ್ತದೆ. ಆದರೆ ಫಸ್ಟ್ 3 ದಿನ ಇತ್ತಲ್ವ, ತುಂಬ ಚೆನ್ನಾಗಿ ಕೇರ್ ಮಾಡಬೇಕು. ಇಲ್ಲದಿದ್ದರೆ ಅದು ಹಳಸಿ ಹೋಗುವಂಥ ಚಾನ್ಸಸ್ ಇರ್ತದೆ, ಅಂದರೆ ಕೆಟ್ಟು ಹೋಗುವಂಥ ಚಾನ್ಸಸ್ ಇರ್ತದೆ, ಎಣ್ಣೆ ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ 3 ದಿನ ಸ್ವಲ್ಪ ಸ್ಪೆಷಲಾಗಿ ನಾವು ಅದನ್ನ ಪೇಷನ್ಸಿಂದ ಚೆನ್ನಾಗಿ ಒಣಗಿಸ್ಕೊಳ್ಬೇಕು.
ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ತುಂಬಾ ಬಿಸಿಲಿದೆ ನಮ್ಮೂರಲ್ಲಿ. 9:45 ಆಯ್ತು ಅಷ್ಟೇ, ಆದರೂ ತುಂಬ ಬಿಸಿಲು. ಹಾಗೆ ನಾನು ಹ್ಯಾಟ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅಂಗಳ ಎಲ್ಲ ಗುಡಿಸ್ಕೊಳ್ತಾ ಇದ್ದೇನೆ, ಧೂಳೆಲ್ಲ ಆಗಬಾರ್ದು ಕಾಯಿ ಎಲ್ಲ ಅಂಥೇಳಿ. ನನಗೊಬ್ಬಳಿಗೆ ಕಟ್ ಮಾಡಲಿಕ್ಕಾಗಲಿಲ್ಲ ಕೊಬ್ಬರಿ ಎಲ್ಲ ಕೂಡ. ಹಾಗೆ ಇವರ ಅಪ್ಪ ಅಮ್ಮ ಕೂಡ ಬಂದರು ಆಮೇಲೆ ರಾತ್ರಿ ಆಗುವಾಗ. ಆಮೇಲೆ ಬಂದು ಎಲ್ಲ ಕಟ್ ಮಾಡಿ ಕೊಟ್ಟು ಎಲ್ಲ ಸಪ್ರೇಟ್ ಮಾಡಿ ಕೊಟ್ಟು ಹೋಗಿದ್ದರು. ಅದನ್ನೀಗ ನಾನೀಗ ಒಣಗಿಸ್ತಾ ಇದ್ದೇನೆ. ಈಗೆಲ್ಲ ಒಂದು ಸಲ ಒಣಗಿಸಿ ಆಯಿತು. ಇನ್ನು ಸಾಯಂಕಾಲದವರೆಗೆ ಒಣಗ್ತಾ ಇರ್ತದೆ. ಇನ್ನು ಹೀಗೆ 15 ದಿನ ಒಣಗಿಸಬೇಕು ನಾವು. 15 ದಿನ ಒಣಗಿಸಿ ಆದಮೇಲೆ ನಾವು ಮಿಲ್ಲಿಗೆ ತಗೊಂಡೋಗಿ ಇದನ್ನು ಎಣ್ಣೆ ಮಾಡ್ಕೊಂಡು ಬರುವಂಥದ್ದು. ಇಷ್ಟೆಲ್ಲ ಫಾಲೋ ಮಾಡಬೇಕು ನಾವು ಕೊಬ್ಬರಿಯಿಂದ ಎಣ್ಣೆಯನ್ನು ಮಾಡಬೇಕಾದ್ರೆ. ಹಾಗೆ ನಾವು ಈ ಸಲ ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದು. ನನಗಂತೂ ತುಂಬಾ ಖುಷಿ ಆಗ್ತಾ ಉಂಟು, ಯಾಕಂದರೆ ಇದು ತುಂಬ ಸ್ಪೆಷಲ್ ನಮಗೆ. ಯಾಕಂದರೆ ಸಣ್ಣವರಿರುವಾಗ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಹೀಗೆ ಮಾಡ್ತಾ ಇದ್ದೆವು ನಾವು. ಬೇಸಿಗೆ ರಜೆಗೆ ಹೋದರೆ ನಮ್ಮ ಅಜ್ಜಿ ಎಲ್ಲ ಹೀಗೆ ಮಾಡಿ ಒಣಗಿಸ್ತಾ ಇದ್ರು, ನಾವು ಕೊಬ್ಬರಿ ತಿಂತಾ ಇದ್ದೆವು. ಆವಾಗ ನಮಗೆ ಏನಂತ ಗೊತ್ತಿರಲಿಲ್ಲ, ಯಾಕೆ ಇದನ್ನು ಒಣಗಿಸ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಈಗ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ತುಂಬ ಖುಷಿ ಆಗ್ತದೆ ನಮಗೆ. ಹಾಗೆ ಇದೊಂಥರ ಗುಡ್ ಮೆಮೊರಿ ಥರ ಇರ್ತದೆ ಅಂತ ಹೇಳಿ ಶೂಟ್ ಮಾಡಿಕೊಂಡು ಈಗ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ 15 ಡೇಸ್ ಆದಮೇಲೆ ನಾವು ಎಣ್ಣೆ ಮಾಡ್ಕೊಂಡು ಬಂದಿದ್ವಿ, ಆದರೆ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಕ್ಯಾನ್ 25 ಲೀಟ್ರ್ ಇದ್ದಿದ್ದು, ಇದರಲ್ಲಿ ಒಂದು ಕ್ಯಾನ್ ಆಗಿದೆ. ಮತ್ತು ಒಂದು 5 ಲೀಟ್ರಿದ್ದು ಮತ್ತು ಎಕ್ಸ್ಟ್ರಾ ಒಂದು ಕ್ಯಾನ್ ಬಂದಿದೆ. ಅಷ್ಟು ಎಣ್ಣೆ ಆಗಿದೆ ನಮ್ಮ ಮನೆಯಲ್ಲಿ. ಒಟ್ಟು ಟೋಟಲ್ 30 ಲೀಟರ್ಸ್ ಆಗುವಷ್ಟು ಎಣ್ಣೆ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.